ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಮೇ 7ನೇ ತಾರೀಕು ಗಾಯಗೊಂಡ ಪಾಕ್ ನಾಯಿಯಂತೆ ಅರಚಿತ್ತು. ಪರಾಕ್ರಮ ಮೆರೆದಂಥ ಭಾರತ ಸಿಂಹದಂತೆ ಘರ್ಜಿಸಿತ್ತು. ಆದರೆ ಸಂಘರ್ಷದಲ್ಲಿ ಭಾರತಕ್ಕೂ ಸ್ವಲ್ಪ ಪೆಟ್ಟು ಬಿದ್ದಿದೆ. ಟ್ಯಾಕ್ಟಿಕಲ್ ಮಿಸ್ಟೇಕ್ನಿಂದ ಕೆಲ ಹಾನಿ ಆಗಿದೆ ಅಂತ ಹೇಳಿ ಸಿಡಿಎಸ್ ಒಪ್ಕೊಂಡಿದ್ದಾರೆ. ಇದೇ ವಿಚಾರ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಕೊರೋನಾ ಕರಾಳ ಬಾಹು ಚಾಚಿಕೊಳ್ತಾ ಇದೆ. ರಾಜ್ಯದಲ್ಲಿ 4 ಜೀವವನ್ನ ನುಂಗಿ ರಣಕೇಕೆ ಹಾಕಿದೆ. ಇತ್ತ ಕೋವಿಡ್ ಡೆತ್ ಆಡಿಟ್ನ ಪ್ರಾಥಮಿಕ ವರದಿಯಲ್ಲಿ ಬಯಲಾಗಿದ್ದು ಬೆಚ್ಚಿ ಬೀಳಿಸ್ತಾ ಇದೆ. ಉಸಿರಾಟ ಆರೋಗ್ಯ ಸಮಸ್ಯೆ ಇರುವವರ ಮೇಲೆ ವಕ್ರ ದೃಷ್ಟಿ ಬೀಳ್ತಾ ಇರೋ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಲೆನಾಡ ಗಂಗೆಗಾಗಿ ತುಮಕೂರಲ್ಲಿ ಎದ್ದಂಥ ದಂಗೆ ಶಾಂತ ಸ್ಥಿತಿಗೆ ಮರಳಿದೆ. ಆದರೆ ರಾಜಕೀಯ ಯುದ್ಧಕ್ಕೆ ನಾಂದಿ ಹಾಡಿದೆ. ಕೆನಾಲ್ ಕಿಚ್ಚಿಗೆ ಎಫ್ಐಆರ್ ಎಂಬ ಪಾಶಾಂಬರ ಬಿಟ್ಟಂಥ ಸರ್ಕಾರ 11 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದೆ. ಸಂಕಾಪುರ ಕಾಮಗಾರಿಗೆ ಬ್ರೇಕ್ ಬಿದ್ದಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಕನ್ನಡಿಗರನ್ನ ಕೆಣಕಿದಂಥ ಕಮಲ್ ವಿರುದ್ಧದ ಸಿಟ್ಟು ಕುಂದಿಲ್ಲ. ಓಲೈಕೆಗಾಗಿ ಪೋಸ್ಟ್ ಮಾಡಿದ ವಿಕ್ಟರಿ ಥಿಯೇಟರ್ ಆಕ್ರೋಶಕ್ಕೆ ಮಂಡಿ ಊರಿದೆ. 2 ದಿನ ಗಡುವು ಕೊಟ್ಟು ಗುಡುಗಿದಂಥ ಕನ್ನಡ ಪರ ಸಂಘಟನೆಗಳು ಜೂನ್ 5ಕ್ಕೆ ಬೆಂಗಳೂರು ಬಂದ್ಗೆ ಚಿಂತನೆ ಮಾಡ್ತಾ ಇವೆ. ಇತ್ತ ರಚಿತಾ ಮಾತಿಗೆ ಸುಧಾರಾಣಿ ಬಲ ಸಿಕ್ಕಿದೆ. ಕರ್ನಾಟಕದಿಂದ ಗುಳೆ ಹೋದ ಮಳೆ ಸಪ್ತ ಸುಂದರಿಯ ರಾಜ್ಯಗಳಲ್ಲಿ ಕಣ್ಣೀರ ಹೊಳೆಯನ್ನ ಉಕ್ಕಿಸ್ತಾ ಇದೆ. ಉತ್ತರ ಸಿಕ್ಕಿಂ ಮಂಗನ್ ಪ್ರದೇಶ ತೀಸ್ತಾ ನದಿ ಏಟಿಗೆ ಸುಸ್ತು ಹೊಡೆದಿದೆ. ಅಸ್ಸಾಂನಲ್ಲಿ ಹಲವು ಹಳ್ಳಿಗಳನ್ನ ಬ್ರಹ್ಮಪುತ್ರ ಆಹುತಿ ಪಡೆದಿದೆ. ಮೇಘಾಲಯ ಹೃದಯ ಭಾಗಕ್ಕೆ ಮೇಘಗಳು ನುಗ್ಗಿದ್ರೆ ಮಣಿಪುರ ಗಡ ಗಡ ನಡುಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.